ರಾಜೀನಾಮೆ ಅಂಗೀಕಾರಕ್ಕೂ ಮುನ್ನವೇ ಬಿಜೆಪಿ ಸೇರ್ಪಡೆ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ ಅಂತಿದ್ದಾರೆ ಉಮೇಶ್ ಜಾಧವ್ ಅವರು. ಕಾನೂನು ತಜ್ಞರ ಜೊತೆ ಚರ್ಚಿಸಿಯೇ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದೇನೆ ಅಂತ ಮಾತನಾಡಿದ್ದಾರೆ. ಸ್ಪೀಕರ್ ರಾಜೀನಾಮೆ ಅಂಗೀಕರಿಸಬೇಕಿತ್ತು. ನ್ಯೂಸ್ 18ಗೆ ಉಮೇಶ್ ಜಾಧವ್ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉಮೇಶ್ ಜಾಧವ್ ಸಂದರ್ಶನ ನಮ್ಮಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆದಂತ ಸಂದರ್ಶನವನ್ನ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಉಮೇಶ್ ಜಾಧವ್ ಅವರು. ಉಮೇಶ್ ಜಾಧವ್ ವಿರುದ್ಧ ದೂರನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರು ರಾಜೀನಾಮೆ ಅಂಗೀಕಾರಕ್ಕೆ ಅಡ್ಡಿಯಾಗಲ್ವಂತೆ ಆ ಒಂದು ದೂರು. ಒಂದೆರಡು ದಿನಗಳಲ್ಲಿ ರಾಜೀನಾಮೆ ಅಂಗೀಕಾರ ಆಗುತ್ತೆ ಅಂತ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡುವುದು ಖಚಿತ. ಮುಂಬರುವ ಲೋಕಸಭೆಯಲ್ಲಿ ತಮ್ಮ ಗೆಲುವು ನಿಶ್ಚಿತ ಅಂತ ನ್ಯೂಸ್ 18 ಕನ್ನಡಕ್ಕೆ ಉಮೇಶ್ ಜಾಧವ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡುವುದಕ್ಕೆ ರಾಜೀನಾಮೆ ಕೊಟ್ಟಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ, ನಾನು ಗೆಲ್ಲೋದು ಖಚಿತ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಉಮೇಶ್ ಜಾಧವ್ ಅವರ ಜೊತೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಚುಚ್ಚಾಟನ ಮಾಡಿದ್ದಾರೆ, ನೋಡೋಣ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಕೊನೆಗೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದಂತಹ ಕಾರ್ಯಕ್ರಮದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ರಾಜೀನಾಮೆ ಅಂಗೀಕಾರಕ್ಕೂ ಮುನ್ನವೇ ಬಿಜೆಪಿ ಸೇರ್ಪಡೆ ಕಾನೂನು ತೊಡಕಾಗಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ. ಈ ಕುರಿತು ಮಾತನಾಡಲಿಕ್ಕೆ ಸ್ವತಃ ಉಮೇಶ್ ಜಾಧವ್ ಅವರೇ ಇದ್ದಾರೆ ನಮ್ಮ ಜೊತೆ. ಸರ್, ಈಗ ರಾಜೀನಾಮೆ ಅಂಗೀಕಾರಕ್ಕೂ ಮುನ್ನವೇ ಬಿಜೆಪಿ ಜಾಯಿನ್ ಆದರೆ ಇದು ಸ್ವಲ್ಪ ಅವಸರ ಅಂತ ಅನಿಸ್ತಾ ಇಲ್ವಾ? ಹೇಗೆ? ಇದು ಏನು ಅವಸರ ಇಲ್ಲ. ನಾನು ಹೋದವಾರ ಶುಕ್ರವಾರ ಸ್ಪೀಕರ್ ಅವ್ರ ಆಫೀಸ್ಗೆ ಹೋಗಿದ್ದೆ. ಪಾಪ ಸ್ಪೀಕರ್ ಅವರು ಆಫೀಸಲ್ಲಿ ಇರಲಿಲ್ಲ. ಶನಿವಾರ ಕೂಡ ಹೋಗಿದ್ದೆ, ಸ್ಪೀಕರ್ ಅವ್ರ ಆಫೀಸಲ್ಲಿ ಇರಲಿಲ್ಲ. ಭಾನುವಾರನೂ ಮನೆಗೆ ಹೋಗಿ ಬಂದೆ, ಸ್ಪೀಕರ್ ಅವ್ರು ಬೆಂಗಳೂರು ಮನೆಗೆ ಇರಲಿಲ್ಲ. ಸೋಮವಾರ ನಾನು ಅವ್ರ ಶ್ರೀನಿವಾಸಪುರ ಅಡ್ಡಹಳ್ಳಿ ಊರಿಗೆ ಹೋಗಿ ನಾನು ನನ್ನ ರಾಜೀನಾಮೆ ಕೊಟ್ಟು ಬಂದಿದ್ದೇನೆ. ಆಮೇಲೆ ಅವರು ಅಲ್ಲೇ ಸೆಕ್ರೆಟರಿಗೆ ಮಾತಾಡಿ ನ್ಯಾಯ ಕೊಡಬೇಕು, ಇವರಿಗೆ ಯಾರಿಗೆ ಅನ್ಯಾಯ ಆಗಲಾರ ನೋಡ್ಬೇಕಂತ ಭಾಳ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿದ್ರು. ನಾನು ಅವ್ರಿಗೆ ಭಾಳ ಧನ್ಯವಾದ ಹೇಳಬೇಕಾಗ್ತದೆ. ಯೂಶಲಿ ರಾಜೀನಾಮೆ ಇಮಿಡಿಯೇಟ್ಲಿ ಎಕ್ಸೆಪ್ಟ್ ಆಗ್ತದೆ. ನನಗೆ ಪೂರಾ ಭರೋಸಾ ಅದ ರಾಜೀನಾಮೆ ಎಕ್ಸೆಪ್ಟ್ ಆಗ್ತದೆ. ಇದು ಯಾವುದು ಅವಸರ ಏನು ಇಲ್ಲ. ಯಾಕಂದ್ರೆ ನಾವು ಕೆಲವು ನಿರ್ಣಯಗಳು ಸ್ವಲ್ಪ ಫಾಸ್ಟ್ ಹೋಗ್ಬೇಕಾಗ್ತದೆ. ಇದು ಏನು ಅವಸರ ಇಲ್ಲ. ಕಾನೂನಲ್ಲೂ ತೊಡಕಾಗಲ್ಲ ಅಂತೇಳಿ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಎಲ್ಲ ರೀತಿಯಲ್ಲಿ ನಾನು ಸ್ಟಡಿ ಮಾಡಿದ್ದೇನೆ. ಲೀಗಲಿ ಇದು ರೈಟ್ ಇದೆ. ಅದು ಏನಾದ್ರೆ ಮುಂದಾದ್ರೆ ನಾವು ಕಾನೂನು ಹೇಳಿ ತಗೋತೀವಿ ಅಷ್ಟೇ. ಒಂದು ವೇಳೆ ಕಾನೂನಿನಲ್ಲಿ ಏನಾದ್ರು ಅಂದ್ರೆ ನಿಮ್ಮ ವಿರುದ್ಧ ಏನಾದ್ರು ತೊಡಕಾದ್ರೆ ಅಥವಾ ಅಂಗೀಕಾರ ಆಗಲ್ಲ ಅಥವಾ ಈಗ ಅನರ್ಹತೆಗೆ ಏನಾದ್ರು ಶಿಫಾರಸು ಮಾಡಿದ್ರೆ ಏನ್ ಮಾಡ್ತಾರೆ? 100% ನನ್ನ ಕಾನ್ಫಿಡೆನ್ಸ್ ಇದೆ. ಕಾನೂನಲ್ಲಿ ತೊಡಕಾಗಲ್ಲ. ರಮೇಶ್ ಕುಮಾರ್ ಅವರು ಬಹಳ ಒಳ್ಳೆ ನ್ಯಾಯ ಕೊಡ್ತಾರೆ. ಯಾವ ರೀತಿ ಕಾನೂನು ತೊಡಕಾಗಲ್ಲ. ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದರೆ ನಾನೇನು ಪಿಟಿಷನ್ ಕೊಟ್ಟಿದ್ದೀನಿ, ಅದು ಇನ್ನೂ ಪೆಂಡಿಂಗ್ ಇದೆ, ಹೀಗಾಗಿ ರಾಜೀನಾಮೆ ಅಂಗೀಕಾರ ಮಾಡಕ್ ಬರಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಅದನ್ನು ಹೇಳಿದ್ದಾರೆ. ಆಮೇಲೆ ಅವ್ರು ಸ್ಟಡಿ ಮಾಡಿ ಸ್ಪೀಕರ್ ನಿರ್ಣಯ ತಗೋತಾರೆ. ಅಂತಿಮ ನಿರ್ಣಯ ಸ್ಪೀಕರ್ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ನಮಗೆ ಗೊತ್ತಿದೆ, ಯಾವಾಗಲೂ ನಾವು ಅವ್ರ ಬಗ್ಗೆ ಬಹಳ ದೊಡ್ಡ ಅಭಿಮಾನ ಇದೆ. ಒಂದು ಅವ್ರ ಮಗನೂ ತಪ್ಪು ಮಾಡಿದ ಅನ್ಸಿದ್ರೆ ಅವ್ರ ಮ್ಯಾಗೂ ಕ್ರಮ ತಗೋ ಅಂತ ಹೇಳ್ತಾರೆ. ಅದೇ ರೀತಿ ನನ್ನ ಕಡೆಯಿಂದ ತಪ್ಪಾಗಿರ್ಬೇಕಂತೇಳಿ ಅವ್ರು ಬರೆದಿರಬೇಕು. ಅದು ನಮ್ಮ ಸ್ಪೀಕರ್ ಕೋರ್ಟಲ್ಲಿದೆ, ಸ್ಪೀಕರ್ ಸೆಟಲ್ ಮಾಡ್ತಾರೆ ಈ ವಿಷಯ. ಈಗಂದ್ರೆ ರಾಜೀನಾಮೆ ಅಂಗೀಕಾರ ಆಗುತ್ತಂತಾರೆ, ಮತ್ತೆ ಖರ್ಗೆ ವಿರುದ್ಧ ಸ್ಪರ್ಧೆ ಖಚಿತ ಅಂತ ಹೇಳ್ತಿರ್ತಾವ. ಅಲ್ಲ, ಈಗಾಗಲೇ ಇದು ಇಟ್ಸ್ ಓಪನ್ ಸೀಕ್ರೆಟ್. ಕ್ಯಾಟ್ ಹ್ಯಾಸ್ ಕಮ್ ಔಟ್ ಆಫ್ ಬ್ಯಾಗ್ ಅಂತ ಹೇಳ್ತೀವಿ ನಾವು. ಇದರೆಲ್ಲ ತಯಾರಿ ನಡೀತಾ ಇದೆ. ಯಾರೇ ಇರಲಿ, ಗುಲ್ಬರ್ಗ ಯಾರು ಕಾಂಟೆಸ್ಟ್ ಮಾಡ್ತಾರಲ್ಲ, ನಾನು ಅವ್ರ ಅಗೇನೆಸ್ಟ್ ಕಾಂಟೆಸ್ಟ್ ಮಾಡ್ತಾ ಇದ್ದೇನೆ. ಒಬ್ಬರು ಖರ್ಗೆ ಸಾಹೇಬ್ರಲ್ಲಿ ಯಾರು ಬೇಕಾದರೂ ಇದ್ರು, ಅವರು ನಾನು ಬಿಜೆಪಿಯಿಂದ ಕಾಂಟೆಸ್ಟ್ ಮಾಡ್ತಾ ಇದ್ದೇನೆ ಎಲೆಕ್ಷನ್. ಸೋಲರಿದ ಸರ್ದಾರ್ ಅಂತ ಅನ್ಸ್ಕೊಂಡಂತ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಗೆಲ್ತೀರನ್ನೊಂದು ವಿಶ್ವಾಸ ಇದೆ. ಹೇಗೆ? 100% ಗೆಲ್ತೀನಿ. ದಿರ್ ಇಸ್ ನೋ ಡೌಟ್. 100%. ಯಾಕಂದ್ರೆ ನನ್ನ ಪಲ್ಸ್ ಆಫ್ ಪೀಪಲ್ ಗೊತ್ತಿದೆ. ನಾನು ಯಾವಾಗಲೂ ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು ನಾವು ಕೆಲಸ ಮಾಡ್ತೀವಿ. ನನ್ನ ರೆಸ್ಪಾನ್ಸ್, ನಮ್ಮ ಜನರ ಒಂದು ರೆಸ್ಪಾನ್ಸ್ ಹಳ್ಳಿ ಎಲ್ಲ ಕಡೆ ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ. ಬಹಳ ಆಕ್ಟಿವ್ ಆಗಿದ್ದಾರೆ. ನಿನ್ನೆ ನೋಡಿರ್ಬೇಕು,
ನನ್ನ ಹೆಸರು ಹೇಳಿದ ಕೂಡಲೇ ಲಕ್ಷಾಂತರ ಜನ ಜಯ ಹೊಡೆದೇ ನಿನ್ನೆ ನಮಗೆ ಬಹಳ ದೊಡ್ಡ ಪ್ರೋತ್ಸಾಹ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ. ಇದು ಉಮೇಶ್ ಜಾಧವ್ ಅವರ ಅಭಿಪ್ರಾಯ ಇದೆ. ಒಟ್ಟಾರೆ ರಾಜೀನಾಮೆ ಕೊಟ್ಟಿದ್ದೀನಿ, ಬಿಜೆಪಿ ಸಹ ಜಾಯ್ನ್ ಆಗಿದ್ದೇನೆ. ಈ ಸಂದರ್ಭದಲ್ಲಿ ಇನ್ನು ರಾಜೀನಾಮೆ ಅಂಗೀಕಾರಕ್ಕೂ ಮುನ್ನ ಏನು ಬಿಜೆಪಿ ಜಾಯ್ನ್ ಆಗಿದ್ದೇನೆ, ಇದರಿಂದ ಏನು ಕಾನೂನು ತೊಡಕ ಆಗಲ್ಲ ಅನ್ನೋ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ನ್ಯಾಯಾಧೀಶರ ಸ್ಥಾನದಲ್ಲಿರುವಂತಹ ಸ್ಪೀಕರ್ ಅವರು ಖಂಡಿತವಾಗಿಯೂ ನನಗೆ ನ್ಯಾಯ ಕೊಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಲೋಕಸಭೆ ಸ್ಪರ್ಧೆಗೆ ಅನುವು ಮಾಡಿಕೊಡ್ತಾರೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಅಲ್ಲದೆ ಖರ್ಗೆ ವಿರುದ್ಧ ನನ್ನ ಗೆಲುವು ನಿಶ್ಚಿತ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಜೆ ಕುಮಾರ್ ಗಾಜ್ ಜೊತೆ ಶಿವರಾಮ ಸಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ.